ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20 ಡಿಸೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, सदगुरु आया है तुम्हारी ऊंची तकदीर बनाने, तो तुम्हारी चलन बहुत बहुत ರಾಯಲ್ होनी चाहिए. ಮಧುರ ಮಕ್ಕಳೇ, ಸದ್ಗುರು ಬಾಬಾ ಬಂದಿದ್ದಾರೆ ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡೋದಕ್ಕಾಗಿ. ಅಂದ ಮೇಲೆ ಭಾಳ ತಮ್ಮ ಚಲನೆ ರಾಯಲ್ ಆಗಿರಬೇಕು. ಸದ್ಗುರು ಪರಮಾತ್ಮ ಯಾರು ಸುಪ್ರೀಂ ಇದ್ದಾರೆ, ಯಾರು ಸರ್ವಶ್ರೇಷ್ಠ ಇದ್ದಾರೆ, ಆ ಪರಮಾತ್ಮನೇ ನಮ್ಮನ್ನು ತಮ್ಮ ಸಮಾನ ಅತಿ ಶ್ರೇಷ್ಠ ಮಾಡೋದಕ್ಕಾಗಿ ಬಂದಿದ್ದಾರೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ನಿಮ್ಮ ಚಲನೆ ರಾಯಲ್ ಇರಬೇಕು. ಚಲನೆ ರಾಯಲ್ ಇರೋದು ಅಂತಂದ್ರೆ ಕೇವಲ ಫಿಸಿಕಲ್ ಲೆವೆಲ್ ಒಳಗೆ ಮಾತುಗಳನ್ನು ಮಧುರ ಅಥವಾ ಸಿಸ್ಟಮೆಟಿಕಲಿ ಮಾತಾಡೋದಾಗಲಿ, ನಾವು ನಡೆಯುವಂತಹ ನಡಿಗೆಯೊಳಗೆ ಒಂದು ಗಂಭೀರತೆ, ಕೇವಲ ಶರೀರದ ರೂಪದಲ್ಲಿ ಚೇಂಜಸ್ ಮಾತ್ರ ಅಲ್ಲ, ರಾಯಲ್ ಚಲನೆ ಅರ್ಥಾತ್ ನೋಡುವ ದೃಷ್ಟಿ, ಆತ್ಮನನ್ನು ನೋಡ್ತೀನೋ ಅಥವಾ ಆ ಪಾತ್ರವನ್ನು ನೋಡ್ತೀನೋ. ಇವರು ಡಾಕ್ಟರ್, ಇಂಜಿನಿಯರ್, ಶ್ರೀಮಂತ, ಬಡವ, ಸ್ತ್ರೀ, ಪುರುಷ, ನಮ್ಮ ಕಾಕ, ಬೇರೆದವರು, ನಮ್ಮ ಮಾಮ ಅದಾರ, ಸಂಬಂಧದ ರೂಪದಲ್ಲಿ, ಶರೀರದ ಪಾತ್ರದ ರೂಪದಲ್ಲಿ ನೋಡ್ತೀವಿ ಅಂತಂದ್ರೆ ಇದು ಬಾಬಾ ಹೇಳ್ತಾರೆ ದೇಹ ಭಾನದಲ್ಲಿ ನೋಡ್ತೀವಿ ಅಂತ. ಬಾಬಾ ನಮ್ಮನ್ನು ಶ್ರೇಷ್ಠ ಚಲನೆ ಅಂತ ಎದಕ್ಕೆ ಹೇಳ್ತಾರಂದ್ರೆ, ನಿನ್ನನ್ನು ನೀನು ಆತ್ಮ ಸ್ವರೂಪದಲ್ಲಿ ಸ್ಥಿತಾಗಿ ಎಲ್ಲರೊಳಗೆ ರೋಲ್ನಲ್ಲಿ ಗುಪ್ತವಾಗಿರುವಂತಹ ನಿರಾಕಾರ ಬಿಂದುವನ್ನು ನೋಡುವಂತಹ ಚಲನೆ, ಎಲ್ಲರ ಜೊತೆಗೆ ಆತ್ಮಿಕ ಭಾವದಿಂದ ವ್ಯವಹರಿಸುವಂಥದ್ದು. ಮತ್ತು ಬಾಬಾ ಹೇಳ್ತಾರೆ ಅತಿ ಮುಖ್ಯವಾದಂತಹ ಚಲನೆ ಅಂತಂದರೆ ಸದಾ ಸ್ಮೃತಿ ಯಾವುದಿದೆ ಅಂತ. ಸ್ಮೃತಿಯೂ ಕೂಡ ಸೂಕ್ಷ್ಮ ಚಲನೆಯಲ್ಲಿ ಬರ್ತದೆ. ಯಾಕೆಂದರೆ ಸ್ಮೃತಿಯಿಂದನೇ ಸ್ಥಿತಿ ಆಗ್ತದ, ಸ್ಥಿತಿ ಅನುಸಾರ ಗತಿ. ಹೀಗಾಗಿ ತಮ್ಮ ಚಲನೆಯನ್ನು ಬಹಳಷ್ಟು ರಾಯಲ್ ಮಾಡಿಕೊಡ್ರಿ. ಪ್ರಶ್ನೆ, ड्रामा का कौन सा प्लान बना हुआ है इसीलिए किसी को दोष नहीं दे सकते. ಡ್ರಾಮಾದ ಯಾವ ಪ್ಲಾನ್ ಮೊದಲೇ ಮಾಡಲ್ಪಟ್ಟಿದೆ, ಹೀಗಾಗಿ ಯಾರಿಗೂ ದೋಷವನ್ನು ಕೊಡುವ ಹಾಗಿಲ್ಲ. ಈ ಡ್ರಾಮಾ ಯಾವುದೇ ಒಂದು ಫಿಲಮ್, ಈ ಊರಲ್ಲಿ ನಾಟಕ ನಡೀತದಂದ್ರೆ ಏನಿರ್ತದ, ಯಾವ ನಾಟಕ ಅಂತ ಕೇಳ್ತೀವಿ, ಆ ನಾಟಕದ ಹೆಸರು ಹೇಳ್ತೀವಿ. ಸೊ ಆ ನಾಟಕ ಅಲ್ಲಿ ನಡೀತದಂದ್ರೆ ಅದರ ಸ್ಟೋರಿ ಮೊದಲೇ ರೆಡಿ ಅದ. ಆ ಸ್ಟೋರಿ ಅನುಸಾರ ಹೀಗೆ ಹೇಳ್ತೀವಿ, ಬಸವಣ್ಣನವ್ರದ್ದು ಒಂದು ಜೀವನ ಚರಿತ್ರೆ ಬಗ್ಗೆ ನಾಟಕ ಇದೆ, ಅಥವಾ ಅಲ್ಲಮ್ಮ ಪ್ರಭುಗಳ ಜೀವನ ಚರಿತ್ರೆ ಮೇಲೆ ನಾಟಕ ಇದೆ. ಹೀಗೆ ನಾವು ಯಾರಾದರೂ ಮಹಾನ್ ವ್ಯಕ್ತಿಗಳ ಅಥವಾ ಯಾವುದೇ ನಾಟಕ ನಡೀಲಿ, ಯಾವುದೇ ರೀತಿಯ ಪ್ರಕಾರದ ಆ ನಾಟಕಕ್ಕೆ ತನ್ನದೇ ಆದಂಥ ಸ್ಕ್ರಿಪ್ಟ್ ಇದೆ, ಸ್ಟೋರಿ ಇದೆ. ಅದರ ಅನುಸಾರವೇ ಪಾತ್ರಗಳ ಒಂದು ಅಭಿನಯ ಸ್ಟಾರ್ಟ್ ಆಗ್ತದೆ. ಹಾಗೆಯೇ ಈ ವಿಶ್ವ ನಾಟಕ ಮೊದಲೇ ನೂಂತಿದೆ. ಸ್ಟೋರಿ, ಈ ಒಂದು ವಿಶಾಲವಾದಂಥ ನಾಟಕದಲ್ಲಿ ವಿಶಾಲ ಸ್ಟೋರಿ ಮತ್ತು ಪರ್ಸನಲ್ ಸ್ಟೋರಿ ಮೊದಲೇ ನೂಂದಿದೆ. ಹೀಗಾಗಿ ಇಲ್ಲಿ ಯಾರಿಗೂ ದೋಷವನ್ನು ಕೊಡುವ ಹಾಗಿಲ್ಲ. ಅಂದಮೇಲೆ ಅದು ಯಾವ ನೂಂದು, ಯಾವುದು ಮೊದಲೇ ಫಿಕ್ಸ್ಡ್ ಇದೆ? ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಡ್ರಾಮಾ ಮೇ ಇಸ್ ಪುರಾನಿ ದುನಿಯಾ ಕೆ ವಿನಾಶ ಕಾ ಪ್ಲಾನ್ ಬನಾ ಹುವಾ ಹೈ. ಇದೊಂದು ಫಿಲ್ಮ್, ಈ ವಿಶ್ವ ನಾಟಕ. ಈ ನಾಟಕದಲ್ಲಿ ಹಳೆಯ ಜಗತ್ತಿನ ವಿನಾಶ ಆಗುವುದು ಕೂಡ ಮೊದಲೇ ನೂಂದಿದೆ. ಇಸ್ಮೇ ಕೋಯಿ ಕಾ ದೋಷ ನಹಿ ಹೈ. ಇದರಲ್ಲಿ ಪ್ರಕೃತಿಯ ದೋಷ ಇಲ್ಲ, ಸೈಂಟಿಸ್ಟ್ನವರ ದೋಷ ಇಲ್ಲ, ಸಾಮಾನ್ಯ ಜನರ ದೋಷನೂ, ಭಗವಂತ ದೋಷ. ಯಾರು ದೋಷಿ? ಯಾರೂ ಇಲ್ಲ. ಇದೊಂದು ಫಿಲ್ಮ್ ಅಷ್ಟೇ. ಫಿಲಮ್ನ ಸ್ಟೋರಿ ಒಳಗೆ ಈ ರೀತಿ ತೋರಿಸಲಾಗಿದೆ, ಈ ಎಲ್ಲ ಹಳೆಯ ಜಗತ್ತು ಭಸ್ಮೀಭೂತ ಆಗೋದು. ಯಾಕಂದರೆ ಈ ಹಳೆಯ ಜಗತ್ತು ರಿಯಲ್ ಅಲ್ಲ, ಇದು ಕೇವಲ ಒಂದು ಭ್ರಮೆ, ಒಂದು ಕಲ್ಪನೆ ಮಾತ್ರ. ಕೇವಲ ಸ್ಥೂಲ ಕಣ್ಣಿಗೆ ಮನಸ್ಸಿನ ಒಂದು ಸ್ಕ್ರೀನ್ ಮೇಲೆ ನಡೀತಾ ಇರುವಂಥ ಚಿತ್ರ ಮ್ಯಾನಿಫೆಸ್ಟ್ ಆಗಿ ಜಗತ್ತಿನಲ್ಲಿ ಕಾಣ್ತಾ ಇದೆ. ಅದಕ್ಕೆ ಹೀಗೆ ಅನ್ನಿಸ್ತದೆ ಇದು ರಿಯಲ್ ಅಂತ. ರಿಯಲ್ ಇರೋದು ಒಂದಿನ ಸಮಾಪ್ತ ಆಗಿ ಹೋಗ್ತದೆ. इस समय इसके विनाश के लिए प्रकृति को जोर से गुस्सा आया है. ಬಾಬಾ ಹೇಳ್ತಾರೆ ಇದೆಲ್ಲ ಎಲ್ಲಿ? ನಾಟಕದಲ್ಲಿ. ಯಾವ ಮಾತು? ಈ ಪ್ರಕೃತಿಗೆ ಬಹಳ ಜೋರಾಗಿ ಸಿಟ್ಟು ಬಂದಿದೆ. ಯಾಕಂದರೆ ಪ್ರಕೃತಿಯ ಜೊತೆಗೆ ಮಾನವರ ವ್ಯವಹಾರ
ಬಹಳಷ್ಟು ಅಶುದ್ಧ ಇರೋದ್ರಿಂದ ಪ್ರಕೃತಿಗೂ ಕೂಡ ಮಾನವರ ಪ್ರತಿಯಾಗಿ ಬಹಳ ಕೋಪ ಬಂದಿದೆ. ಚಾರೋ ಓರ್ ಅರ್ತ್ ಕ್ವೇಕ್ ಹೋಗಿ, ಮಕಾನ್ ಗಿರೆಂಗೆ, ಫ್ಲಡ್ ಆಯೇಗಿ, ಎಲ್ಲ ಕಡೆಗೂ ಕೂಡ ಭೂಕಂಪ ಆಗ್ತದ, ಮನೆಗಳು ಬೀಳ್ತವ, ಪ್ರವಾಹ ಬರ್ತದೆ, ಅಕಾಲ್ ಪಡೆಗ, ಪೂರಾ ಬರಗಾಲ ಬಂದ್ಬಿಡ್ತದ. इसीलिए बाबा कहते बच्चे अब इस पुरानी दुनिया से तुम अपना बुद्धियोग निकाल दो. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಗು, ಈ ಒಂದು ಹಳೆಯ ಜಗತ್ತಿನ ಮೇಲೆ ಯಾವ ಭರೋಸಾ, ಯಾವ ಇಚ್ಛಾ, ಯಾವ ಕನಸುಗಳನ್ನ ಇಟ್ಟುಕೊಂಡಿದ್ದೀ ಅದನ್ನೆಲ್ಲ ಬುದ್ಧಿಯಿಂದ ತೆಗಿ. ಯಾಕೆ ಅಂದರೆ ಇದೊಂದು ಇಮ್ಯಾಜಿನರಿ ವರ್ಲ್ಡ್, ಇಲ್ಲಿ ಪ್ರತಿ ಕ್ಷಣನೂ ಬದಲಾಗ್ತಾ ಹೋಗ್ತದೆ. ಹೀಗಾಗಿ ಬದಲಾಗ್ತದ ಎದರನುಸಾರ ಯಾವುದು ಸ್ಕ್ರಿಪ್ಟ್ ಒಳಗೆ ಮೊದಲೇ ಇದೆ, ಅದನ್ನು ಯಾವತ್ತಿಗೂ ಚೇಂಜ್ ಮಾಡ್ಲಿಕ್ಕಾಗೋದಿಲ್ಲ. ಅಂದಮೇಲೆ ನಾ ಏನೋ ಆಗಬೇಕನ್ನುವಂತಹ, ಆಗಿ ತೋರಿಸ್ಬೇಕನ್ನುವಂತಹ, ಏನೋ ಮಾಡಿ ನೋಡ್ಬೇಕನ್ನುವಂತಹ ಏನು ರೋಲ್ನ ಕನಸುಗಳದಾವ, ಬಾಬಾ ಹೇಳ್ತಾರ ಅವನ್ನೆಲ್ಲ ಬುದ್ಧಿಯಿಂದ ತೆಗೆದ್ಬಿಡು. ಕನಸಿರಬೇಕು ಒಂದೇ, ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಆನಂದದಲ್ಲಿರೋದು. ಆತ್ಮದ ಸ್ಮೃತಿ ಯಾಕೆ ಹೇಳ್ತಾರಂದ್ರೆ, ಮಾನವ ಜೀವನದ ಉದ್ದೇಶನೇ ಖುಷಿ, ನೆಮ್ಮದಿಯಿಂದ, ಆನಂದದಿಂದ ಬದುಕೋದು. ಏನೇ ದುಡಿಯೋದ್ರ ಹಿಂದಿನ ಉದ್ದೇಶ, ಕೂಡಿ ಇಡುವುದರ ಹಿಂದಿನ ಉದ್ದೇಶ ಸಂತೋಷದಿಂದ, ನೆಮ್ಮದಿಯಿಂದ ಇರಬೇಕು. ಸೊ ಅದೆಲ್ಲವೂ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದಾಗ್ಲೇ ಸಿಗ್ತದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಉಳಿದಿದ್ದೆಲ್ಲ ಬಿಟ್ಬಿಡು, ನಿನ್ನ ಮೂಲ ಆನಂದದ ಸ್ಥಿತಿಯಲ್ಲಿರು. ಆಗ ಈ ರೋಲಿಗೆ ಏನು ಅವಶ್ಯಕತೆ ಇದೆ, ಏನಾಗಬೇಕು, ಏನು ಮಾಡಬೇಕು, ಜರೂರ್ ಅದೆಲ್ಲವೂ ಸಿಗ್ತಾ ಹೋಗ್ತದೆ. ಸದ್ಗುರು ಕಿ ಶ್ರೀಮತ್ ಪರ್ ಚಲೋ, ಬುದ್ಧಿಯಿಂದ ಇವೆಲ್ಲ ತೆಗಿ. ಹೀಗೆ ಅನಿಸ್ಕೋಬೇಕು, ಆದರ್ಶ ಅನಿಸ್ಕೋಬೇಕು, ಹೀಗೆ ಮಾಡಬೇಕು. ಬಾಬಾ ಹೇಳ್ತಾರೆ ಇದು ಎಲ್ಲವೂ ಏನು ಅನಿಸ್ಕೋಬೇಕು, ಒಳ್ಳೆಯದು ಕೆಟ್ಟದ್ದು, ಇದೆಲ್ಲ ಮೊದಲೇ ನೋಂದಿದೆ. ಹೀಗೆ ಅನ್ಕೊಳ್ಳೋದ್ರಿಂದ ಆಗೋದಿಲ್ಲ. ಆದರೆ ಅದನ್ನು ಬುದ್ಧಿಯಿಂದ ತೆಗೆದು ಕೇವಲ ಒಬ್ಬ ಶ್ರೀ ಸದ್ಗುರು ಹೇಳುವಂಥ ಶ್ರೀಮತ್ ಅನುಸಾರ ನಡೀರಿ. जीते जी देह का भान छोड़ अपने को आत्मा समझ बाबा को याद करने का पुरुषार्थ करो. ಜೀವಂತಿರುವಾಗಲೇ ಅಥವಾ ಈ ರೋಲ್ನಲ್ಲಿ ಇರುವಾಗ, ಅರ್ಥಾತ್ ಇನ್ನೂ ಆತ್ಮನ ಪಾರ್ಟ್ ಕಂಟಿನ್ಯೂ ಆಗ್ತಾ ಇದೆ. ಈ ಪಾರ್ಟ್, ಈ ದೇಹ ಇರುವಾಗಲೇ ಏನೆಲ್ಲ ಒಳಗಡೆ ಇಚ್ಛೆಗಳದಾವ, ಈ ದೇಹ ಭಾನ್ ಇದೆ ಸೂಕ್ಷ್ಮ ರೂಪದಲ್ಲಿ. ನಾನು ಇವ್ರ ಮಗಳು, ಇವರವ್ವ ಅಥವಾ ಅಕ್ಕೋರು ಅನ್ನುವಂಥ ಏನೇ ಯಾವುದೇ ರೀತಿಯ ಭಾವನೆ ಇದೆಯಲ್ಲ, ಭಾನ ಇದೆ, ದೇಹದ ಭಾನ ಇದೆ, ದೇಹದ ಜೊತೆಗೆ ಕನೆಕ್ಷನ್ ಇದೆ. ಇದನ್ನು ಮೊದಲೇ ತಲೆಯನ್ನು ತೆಗಿ. ನಾ ಸಂಪೂರ್ಣ ನಿರಾಕಾರ, ಎಕ್ದಮ್ ಪ್ಯೂರ್ ಆತ್ಮ ಅನ್ನುವಂಥ ಪೂರ್ಣ ಸ್ಥಿತಿಯಲ್ಲಿ ಸ್ಥಿತಾಗಿ ಒಬ್ಬ ತಂದೆಯನ್ನೇ ನೆನಪು ಮಾಡುವಂಥ ಪೂರ ಪುರುಷಾರ್ಥ ಮಾಡು. ಇದರಲ್ಲೇ ಸದ್ಗತಿ ಇದೆ, ಇಲ್ಲೇ ಜೀವನ್ಮುಕ್ತಿ ಇದೆ, ಇದರೊಳಗನೆ ಆನಂದ ಇದೆ, ಪ್ರೇಮ ಇದೆ, ಖುಷಿ ಇದೆ. ಇದು ಬಿಟ್ಟು ಬಾಕಿ ನನ್ನ ಮಾಯೆಯ ಸಂಕಲ್ಪದ ಅನುಸಾರ, ಮಾಯಾ ಸಂಕಲ್ಪವನ್ನು ಪೂರ್ಣ ಮಾಡ್ಕೊಳ್ಳೋದಕ್ಕಾಗಿ ನಾ ಏನಾದರೂ ಮಾಡಿ ತೋರಿಸ್ಬೇಕು, ತೋರಿಸ್ಬೇಕು ಅನ್ನುವಂಥ ಇಚ್ಛೆಯೊಳಗೆ ಏನಾದರೂ ಸಿಕ್ಕಾಕೊಂಡ್ರಿ ಅಂತಂದ್ರೆ ಬಹಳ ದುಃಖದ ಅನುಭವವನ್ನು ಮಾಡಬೇಕಾಗ್ತದೆ. ಇಂದಿನ ಮುರಳಿಯ ಮುಖ್ಯ ಸಾರ, इस देह की नाम रूप से न्यारा होकर देही अभिमानी बनना है. ದೇಹದ ಹೆಸರು, ದೇಹದ ರೂಪ. ಈ ಮನಸ್ಸು ಸಿಕ್ಕಾಕೊಳ್ಳೋದೆ, ಈ ಮನಸ್ಸು ಪದೇ ಪದೇ ವಿಚಾರ ಮಾಡೋದೇ, ಇದೇ ದೇಹ, ಈ ದೇಹದ ಹೆಸರು, ಈ ದೇಹದ ಹೆಸರನ್ನು ಪ್ರಸಿದ್ಧ ಮಾಡಬೇಕು, ಈ ದೇಹದ ಹೆಸರು ಹೌದು ಅನಿಸ್ಕೊಳ್ಬೇಕು, ಈ ದೇಹದ ಹೆಸರಿಗೆ ಯಾರೂ ಏನೂ ಅನ್ಲಾರ್ದಂಗೆ ಮಾಡಬೇಕು ಅಂತನೂ, ಅಥವಾ ಈ ದೇಹದ ರೂಪವನ್ನು ಇನ್ನೊಂದಷ್ಟು ಸುಂದರ ಮಾಡ್ಕೊಳ್ಳುವ, ಇನ್ನು ಉತ್ತಮವಾಗಿ ಕಾಣುವುದ್ರ ಕಡೆಗೇ ಸದಾ ಬುದ್ಧಿ ಮನಸ್ಸು ಹರಿತಾ ಇರ್ತದೆ. ಬಾಬಾ ಹೇಳ್ತಾರ, ಏನೇ ಮಾಡ್ಕೋಬಿಡು, ಇದು ಏನಾಗಬೇಕು ಅದಂತೂ ಆಗೇ ಆಗ್ತದೆ. ಹೀಗಾಗಿ ಬಾಬಾ ಹೇಳ್ತಾರೆ, ನಾಮ ರೂಪದಿಂದ ಪರ್ಯಾಗು, ನ್ಯಾರ ಆಗು. ಇದ್ಯಾವುದು ನಾ ಅಲ್ಲ, ಇದ್ಯಾವುದು ಸತ್ಯ ಅಲ್ಲ, ನಾ ಆತ್ಮ ಇದ್ದೀನಿ ಅಂತನ್ನುವ ಸ್ಮೃತಿಯಿಂದ, ಈ ದೇಹ ಭಾನದಿಂದ ನ್ಯಾರ ಆಗುವ ಅಭ್ಯಾಸವನ್ನ ಮಾಡ್ರಿ. ಐಸಿ ಚಲನೆ ಹಿ ಚಲನಿ ಹೇ ಜೋ ಸದ್ಗುರು ಕಿ ನಿಂದಾ ಹೋ. ಇಂಥ ಘಟನೆ, ಇಂಥ ಚಲನೆ, ಇಂಥ ಒಂದು ನಿಮ್ಮ ಚರಿತ್ರೆಯಲ್ಲಿ ಇಂಥದ್ದು ಕಾಣಬಾರ್ದು, ಸದ್ಗುರುವಿನ ನಿಂದನೆ ಆಗುವಂಥದ್ದು. सेकेंड पॉइंट, माला का दाना बनने के लिए बहुतों को आप समान बनाने की सेवा करनी है. ಮುಖ್ಯ, ಮಾಲೆಯ ಮಣಿ ಆಗಬೇಕು ಅಂದರೆ ಅನೇಕರನ್ನ ತನ್ನ ಸಮಾನ ಮಾಡಿಕೊಳ್ಳುವಂಥ, ಅನೇಕರು ಅಂದರೆ ಜಗತ್ತಿನ ಜನರ ಮನಸ್ಸನ್ನು ನಮ್ಮ ಸಮಾನ ಮಾಡ್ಕೊಳ್ಳೋದು ಅಂದರೆ ಆತ್ಮ ಸಮಾನ. ನಾನು ಅಂತಂದ್ರೆ
ಬ್ರಹ್ಮಕುಮಾರಿ ಬ್ರಹ್ಮಕುಮಾರನ ಸಮಾನ ಅಲ್ಲ, ಆತ್ಮ ಸ್ಥಿತಿಯಲ್ಲಿ ಇರುವುದರ ಆತ್ಮ ಅನ್ನೋದ್ರ ಸಮಾನ. ಬಾಬಾ ಹೇಳ್ತಾರೆ ಆಪ್ ಸಮಾನ್ ಅಂದ್ರೆ ಸೂಕ್ಷ್ಮ ಪುರುಷಾರ್ಥ ಏನು, ಆಪ್ ಸಮಾನ್ ಮಾಡ್ಕೊಳ್ಳೋದು ಸೂಕ್ಷ್ಮ ಪುರುಷಾರ್ಥ ಆಗಿದೆ. ಯಾವ ಮನಸ್ಸಿನ ವಿಚಾರಗಳು ಇನ್ನೂ ಕೂಡ ಕಲಿಯುಗದ ಒಂದು ಗತಿ ಸ್ಥಿತಿ ಅನುಸಾರ ವಿಚಾರ ನಡೀತಾ ಇದ್ದಾವ. ಲೋ ಲೆವೆಲ್ನ ವಿಚಾರ, ಅಳುವ, ಕಮ್ಮಿ ಫೀಲ್ ಮಾಡುವ, ಬೇಕೆನ್ನುವಂತಹ ಈ ವಿಚಾರಗಳನ್ನು ನೀವು ಸಮಾನ ಮಾಡ್ಕೊಳ್ರಿ. ನೀನು ಅಂದ್ರೆ ಆತ್ಮ. ಪ್ರತಿಯೊಂದು ವಿಚಾರ ಈ ಒಂದು ಅನುಭವದಲ್ಲಿರಬೇಕು, ಈ ಒಂದು ಫೀಲಿಂಗ್ನಲ್ಲಿ ಬರಬೇಕು. ವಿಚಾರಗಳ ಒಂದು ಆಳದೊಳಗ ನಾ ಆತ್ಮ ಇದ್ದೀನಿ, ನಾ ಪೂರ್ಣ ಇದ್ದೀನಿ, ನಾ ಆನಂದಮಯ ಇದ್ದೀನಿ ಅನ್ನೋದು ಪ್ರತಿ ವಿಚಾರದಲ್ಲಿ ನಡಿಬೇಕು. ಪ್ರತಿ ವಿಚಾರ ಅರ್ಥಾತ್ ಮನಸ್ಸು ಸ್ವೀಕಾರ ಮಾಡಬೇಕು. ಇದಕ್ಕಂತಾರ ಬಾಬಾ ಇನ್ನೊಬ್ಬರನ್ನ ನೀವು ಸಮಾನ ಮಾಡ್ಕೊಳ್ರಿ, ಇದರಿಂದ ನೀವು ಮಾಲೆಯ ಮಣಿ ಆಗಲಿಕ್ಕೆ ಸಾಧ್ಯ ಇದೆ. ಆಂತರಿಕ ಖುಷಿ ಮೇ रहना है कि हम राजाई लेने के लिए पढ़ रहे हैं. ಆಂತರಿಕ ಖುಷಿಯಲ್ಲಿ ಇರಿ, ನಾವು ರಾಜಾಯಿ ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ ಓದ್ತಾ ಇದ್ದೀವಿ. ಯಾವ ರಾಜಾಯಿ? ಸತ್ಯುಗದಲ್ಲಿ ಸಿಂಹಾಸನದ ಮೇಲೆ ಕೂಡುವಂತಹ ರಾಜಾಯಿ ಅಲ್ಲ, ಸಂಗಮ ಯುಗದಲ್ಲಿ ಆತ್ಮ ರಾಜ. ಆತ್ಮ ರಾಜ ಈ ಮನಬುದ್ಧಿ ಸಂಸ್ಕಾರಗಳನ್ನು ಸುಶಿಕ್ಷಿತ ಮಾಡುವಂತಹ ಒಂದು ಉದ್ದೇಶದಿಂದ ನಾನು ಈಶ್ವರೀಯ ವಿದ್ಯೆಯನ್ನು ಓದುತ್ತಾ ಇದ್ದೇನೆ. ಈ ಪಡಾಯಿ ಹೈ ಹಿ ನರ್ಸೆ ನಾರಾಯಣ್ ಬನ್ನಿಕಿ. ಈ ವಿದ್ಯೆ ಇರೋದೇ ನರನಿಂದ ನಾರಾಯಣನನ್ನಾಗಿ ಮಾಡೋದಕ್ಕಾಗಿ. ನರನಿಂದ ಅಂದ್ರೆ ಲೋ ಎನರ್ಜಿ ಫೀಲ್ ಮಾಡುವಂಥ ಮನುಷ್ಯ ಅಂತ. ನಾ ಕಲಿಯುಗಿ ಇದ್ದೀನಿ, ಮನುಷ್ಯ ಇದ್ದೀನಿ, ಕಮ್ಮಿದ್ದೀನಿ, ನಾ ಸಿಕ್ಕಾಕೊಂಡಿನಿ, ದುಃಖಿ ಇದ್ದೀನಿ, ನನಗೆ ಅಪಮಾನ ಮಾಡಿದ್ರು, ನಾನು ಏನು ಮಾಡಿದ್ರು, ಇಲ್ಲಿ ಏನದ, ಈ ರೀತಿ ಲೋ ಎನರ್ಜಿ ಫೀಲ್ ಮಾಡುವಂಥವ್ರಿಗಂತಾರ ನರ. ನಾರಾಯಣ್ ಅರ್ಥಾತ್ ನಾರಾಯಣ್ ಕಾನ್ಷಿಯಸ್, ಅರ್ಥಾತ್ ಸತ್ಯುಗಿ ಕಾನ್ಷಿಯಸ್, ಅರ್ಥಾತ್ ಸದಾ ನಿಶ್ಚಿಂತ ಸ್ಥಿತಿ. ಅದಕ್ಕಾಗಿ ನಾರಾಯಣನನ್ನ ವಿಷ್ಣುವಿನ ರೂಪದೊಳಗ ಶೇಷಶಯ್ಯಾದ ಮೇಲೆ ಕ್ಷೀರಸಾಗರದಲ್ಲಿ ಬಹಳ ನಿಶ್ಚಿಂತವಾಗಿ ಮಲಗಿರುವುದನ್ನು ತೋರಿಸಲಾಗ್ತದೆ. ಅರ್ಥಾತ್ ನಿಶ್ಚಿಂತ ಸ್ಥಿತಿ. ನಾರಾಯಣ ಅರ್ಥಾತ್ ಸಂಪನ್ನ ಸ್ಥಿತಿ, ನಾರಾಯಣ ಅರ್ಥಾತ್ ಸಂಪೂರ್ಣ ಸ್ಥಿತಿ ಅವಸ್ಥಾ. ನರನಿಂದ ನಾರಾಯಣ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ವಿದ್ಯೆ ಇದು. ಈ ವಿದ್ಯೆ ಸಾಧಾರಣ ವಿದ್ಯೆ ಅಲ್ಲ. वरदान निरंतर याद द्वारा अविनाशी कमाई जमा करने वाले सर्व खजानों के अधिकारी भव. ನಿರಂತರ ನೆನಪಿನ ಮೂಲಕ, ಯಾವ ನೆನಪು? ಕೇವಲ ಬಾಬಾ ನೆನಪಷ್ಟೇ ಅಲ್ಲ, ನಾ ಯಾರಿದ್ದೀನಿ ಅನ್ನುವ ನೆನಪು, ಮತ್ತು ನಾ ಯಾರಲ್ಲ ಅನ್ನುವಂಥ ನೆನಪು, ಮತ್ತು ನಾ ಯಾರ ಸಂತಾನ ಇದ್ದೀನಿ ಅನ್ನುವಂಥ ನೆನಪು, ಮತ್ತು ನಾ ಯಾರ ಸಂತಾನ ಅಲ್ಲ ಅನ್ನುವಂತಹ ನೆನಪು. ಈ ನಿರಂತರ ನೆನಪಿನ ಮೂಲಕ ಅವಿನಾಶಿ ಗಳಿಕೆ ಜಮಾ ಮಾಡಿಕೊಳ್ಳುವಂಥ ಸರ್ವ ಖಜಾನೆಗಳಿಂದ ಅಧಿಕಾರಿ ಭವ. ಸರ್ವ ಖಜಾನೆಗಳಿಗೆ ಅಧಿಕಾರಿಯಾಗ್ರಿ. ವಿಸ್ತಾರ निरंतर याद द्वारा हर कदम में कमाई जमा करते रहो तो सुख शांति आनंद प्रेम इन सब खजानों के अधिकारी का अनुभव करते रहेंगे. अंडरलाइन. कितना खूबसूरत ಮಹಾವಾಕ್ಯ. ನಿರಂತರ ನೆನಪು, ಕಾನ್ಸ್ಟಂಟ್ ಮೆಮೊರಿ ಅಂತಾರೆ ಬಾಬಾ. ಬಾಬಾ ನೆನಪು ನಿರಂತರ, ಆತ್ಮದ ನೆನಪು ನಿರಂತರ ಇತ್ತು ಅಂದರೆ ಪ್ರತಿ ಹೆಜ್ಜೆ ಅರ್ಥಾತ್ ಪ್ರತಿ ಸೆಕೆಂಡಿನಲ್ಲೂ ಗಳಿಕಿದೆ. ಪ್ರತಿ ಸೆಕೆಂಡ್ನಲ್ಲಿ ಲೌಕಿಕದ ಯಾವ ನೌಕರಿಯೊಳಗೂ ಯಾವ ವ್ಯಾಪಾರದೊಳಗೂ ಇಲ್ಲ. ಪ್ರತಿ ಸೆಕೆಂಡ್ ಗಳಿಕೆ ಆಗೋದು ಎದರಿಂದ? ಬಾಬಾರ ಮತ್ತು ಆತ್ಮೀಯ ಸ್ಮೃತಿಯಲ್ಲಿ ಇರೋದ್ರಿಂದ. ತೋ ಗಳಿಕೆ ಆಗ್ತದ. ಗಳಿಕೆ ಆದ್ಮೇಲೆ ಮುಂದೆ ಏನಾಗ್ತದ? ಈ ಗಳಿಕೆಯಿಂದ ಸಿಗುವುದೇನು? ಈ ಗಳಿಕೆಯಿಂದ ನನಗೇನು ಅನುಭೂತಿ ಆಗೋದು? ಸುಖ, ಶಾಂತಿ, ಆನಂದ್, ಪ್ರೇಮ್, ಶಕ್ತಿ, ಕರುಣಾ, ದಯಾ. ಇವೆಲ್ಲವೂ ಮಾನವ ಜೀವನಕ್ಕೆ ಯಾವುದು ಇಲ್ಲಿವರೆಗೆ ಕೊರತೆ ಇತ್ತು ಅದೆಲ್ಲವೂ ಬಾಬಾರವರಿಂದ ನಮಗೆ ಪ್ರಾಪ್ತಿಯಾಗ್ತದೆ. इन सब खजानों के अधिकार का अनुभव करते रहेंगे. ಈ ಎಲ್ಲ ಖಜಾನೆಗಳಿಗೆ ಅಧಿಕಾರಿಯಾಗಿರುವ, ಮಾಲೀಕ್ ಆಗಿರುವ ಅನುಭವ ಮಾಡ್ತೀರಿ. ಕೋಯಿ ಕಷ್ಟ ಅನುಭವ ನಹೀ ಹೋಂಗೆ. ಅಂಡರ್ಲೈನ್. ಯಾಕೆ ಈ ಮಾತು ಹೇಳ್ತಾರಂದ್ರ ಸತ್ಯುಗದ ಮಾತು ಹೇಳ್ತಿಲ್ಲ ಬಾಬಾ. ಇದೇ ಸಂಗಮ ಯುಗದಲ್ಲಿ ಸುಖ, ಆನಂದ, ಶಾಂತಿ, ಪ್ರೇಮ ಅನುಭವ ಮಾಡ್ತೀರಿ.
ಆದ್ರೆ ಕಷ್ಟ ಅನ್ಸೋದಿಲ್ಲ. ಯಾಕೆ? ಯಾಕಂದ್ರೆ ರೋಲ್ನಲ್ಲಿ ಕಷ್ಟ ತೋರಿಸಲಾಗಿದೆ. ಕಷ್ಟ ಇಲ್ಲ, ಕಷ್ಟದ ಥರ ತೋರಿಸಲಾಗಿದೆ. ರೋಲ್ ಇನ್ನು ಕಲಿಯುಗದ್ದೇ ಇದೆ. ನನ್ನ ಸ್ಮೃತಿಯೊಳಗೆ ಸಂಗಮಯುಗ ಇರ್ಬೋದು. ಆತ್ಮನ ಒಂದು ಮನಸ್ಸಿನ ಅಭ್ಯಾಸ ಸಂಗಮಯುಗದ ನಡೆದಿರ್ಬೋದು. ರೋಲ್ ಮಾತ್ರ ಕಲಿಯುಗದ್ದೇ ಇದೆ. ಅಂದಮೇಲೆ ಕಲಿಯುಗದ ರೋಲ್ನಲ್ಲಿ ಕಷ್ಟಗಳು ಬರೋವೆ. ಆದರೆ ಸಂಗಮಯುಗಿ ಬ್ರಾಹ್ಮಣ ಆತ್ಮನಿಗೆ ಅಥವಾ ಪರಮಾತ್ಮನ ಸ್ಮೃತಿಯಲ್ಲಿ ಇರುವಂತಹ ಆತ್ಮ ಯಾರು ಸದಾ ಆನಂದ ಖುಷಿಯಲ್ಲಿ ಇರ್ತಾರೋ, ಬಾಬಾ ಹೇಳ್ತಾರೆ ಅವರಿಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಏನು ಅನ್ನಿಸ್ತದ ಹಾಗಾದ್ರ? ಕೇವಲ ಇದು ಸಿನಿಮಾದ ಒಂದು ಘಟನೆಗಳು ಅಂತ ಫೀಲ್ ಆಗ್ತದೆ. ಸಂಗಮ್ ಪರ್ ಬ್ರಾಹ್ಮಣೋं कोई कष्ट हो ही नहीं सकता. ಅಂಡರ್ಲೈನ್, ಬ್ರಾಹ್ಮಣರಿಗೆ ಕಷ್ಟ ಆಗೋದಿಲ್ಲ ಸಂಗಮ ಯುಗದಲ್ಲಿ. ಬ್ರಾಹ್ಮಣ ಅಂದ್ರೆ ಯಾರು? ಯಾರು ದೇಹಭಾನದಿಂದ ನ್ಯಾರ ಇದ್ದಾರೆ, ಯಾರು ಈ ಜಗತ್ತಿನ ಎಲ್ಲ ಮಾತು, ಎಲ್ಲ ಜಾತಿ, ಪಂಥ, ಮತ, ದೇಹದ ಸಂಬಂಧ ಇವೆಲ್ಲವುಗಳಿಂದ ನ್ಯಾರ ನಿರಾಕಾರ ಆತ್ಮಸ್ಥಿತಿಯಲ್ಲಿ ಸ್ಥಿತಿದ್ದಾರೋ ಅವರೇ ಬ್ರಾಹ್ಮಣರು. ಸೊ ಬ್ರಾಹ್ಮಣರಿಗೆ ಯಾವ ಕಷ್ಟ ಆಗಕ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಇದೀ कोई कष्ट आता भी है, ಒಂದು ವೇಳೆ ಕಷ್ಟಗಳು ಬರ್ತಾವಂದ್ರೂ तो बाबा की याद दिलाने के लिए जिसे गुलाब के पुष्प के साथ कांटा उनके बचाव का साधन होता है. अंडरलाइन, कितना खूबसूरत, कितना महान, ಎಷ್ಟು ಸುಂದರ, ಎಷ್ಟು ಮಹಾನ್ ಮಹಾವಾಕ್ಯ. ಇದಕ್ಕೆ ಏನಂತ ಹೇಳ್ಬೋದು? ಎಷ್ಟು ಸೈಕಾಲಜಿ, ಎಂತಹ ಒಂದು ಸೂಕ್ಷ್ಮವಾದಂಥ ಮಹಾವಾಕ್ಯ ಬಾಬಾ ನಮ್ಗೆ ಹೇಳ್ತಿದ್ದಾರಂದ್ರ, ಕಷ್ಟ ಬರುವುದಿಲ್ಲ. ಕಷ್ಟ ಎದಕ್ಕೆ ಬರ್ತಾವತ್ತಂದ್ರ ಆ ಕಷ್ಟಗಳು ನಿನಗೆ ಬಾಬಾ ನೆನಪು ಕೊಡ್ಸಕ್ಕೆ ಬರ್ತಾವ. ಯಾಕಂದ್ರೆ ಈ ಮನಸ್ಸು, ಈ ಮಾಯಾ ಮನಸ್ಸು ಸೂಕ್ಷ್ಮ ರೂಪದಲ್ಲಿ ದೈಹಿಕ ಸುಖದೊಳಗ ಮುಳುಗಿಸ್ಬಿಡ್ತದೆ. ದೈಹಿಕ ಸುಖದ ಅನುಭವದ ಹಿಂದೆ ಬೆನ್ನು ಹತ್ತಿ ಬಿಡ್ತದೆ ಇದು. ಅದಕ್ಕೆ ಕಷ್ಟ ಬರ್ತದೆ. ಕಷ್ಟ ಬಂದು ಏನು ನೆನಪಿಸ್ತದ? ಬಾಬಾ ನೆನಪು. ಹೇಗೆ ಗುಲಾಬಿ ಹೂವಿದೆ, ಗುಲಾಬಿ ಹೂವಿನ ಸುತ್ತ ಮುಳ್ಳುಗಳಿರ್ತವೆ. ಆ ಮುಳ್ಳುಗಳು ಯಾಕದಾವ ಅಂದ್ರೆ ಗುಲಾಬಿಯ ರಕ್ಷಣೆ ಮಾಡಲಿಕ್ಕೆ. ಗುಲಾಬಿಗೆ ಚುಚ್ಚಲಿಕ್ಕಲ್ಲ, ಗುಲಾಬಿ ಹೂವಿಗೆ ರಕ್ಷಣೆ ಮಾಡ್ಲಿಕ್ಕದವ. ಹಾಗೆ ಬಾಬಾ ಹೇಳ್ತಾರೆ ಬ್ರಾಹ್ಮಣರಿಗೆ ಕಷ್ಟಗಳು ಬರುವುದಿಲ್ಲ, ಬಂದ್ರೂ ಕೂಡ ನಮ್ಮ ರಕ್ಷಣೆ ಮಾಡ್ಲಿಕ್ಕ. ರಕ್ಷಣೆ ಅಂದ್ರೇನು? ದೇಹ ಬಾನದ ಜಗತ್ತಿನ ಅಲ್ಪಕಾಲಿಕ ಸುಖದೊಳಗ, ಹೆಸರಿನೊಳಗ, ಪ್ರಸಿದ್ಧಿಯೊಳಗ ಎಲ್ಲಿ ಈ ಮಗುವಿನ ಮನಸ್ಸು ಸಿಕ್ಕ ಹಾಕೊಂಡಿತ್ತು, ಇದಕ್ಕೆ ಬಾಬನ್ ನೆನಪು ಬರಲಿ ಅಂತನೇ ಆ ಕಷ್ಟಗಳು ಬರೋದು ಅಂತಾರೆ ಬಾಬಾ. तो वैसे यह लकलीफे और ही बाबा की याद दिलाने के निमित्त बनते हैं. ಎಲ್ಲ ತಕ್ಲೀಫ್, ಎಲ್ಲ ಕಷ್ಟ, ಈ ನೋವುಗಳು, ಸಂಬಂಧದಲ್ಲಿ ಹೇರಾಪೇರಿ, ಯಾರಾದರೂ ಏನಾದರೂ ಅನ್ನೋದು, ತಪ್ಪು ತಿಳ್ಕೊಳ್ಳೋದು, ಇವೇನೆಲ್ಲ ಅದಾವ, ಇವು ಎದಕ್ಕಂತ ಹೇಳ್ತಾರೆ ಬಾಬಾ? ಇನ್ನಷ್ಟು ಬಾಬಾ ನೆನಪು ಬರಲಿ ಅಂತ. ಇನ್ನಷ್ಟು ಕಷ್ಟಗಳು ಬಾಬಾ ಅಂತ ನೆನಪಾಗಬೇಕು. ಈ ಮನಸ್ಸಿಗೆ ಬಾಬಾ ನೆನಪು ಬರಬೇಕು. ಅದಕ್ಕೆ ಈ ಕಷ್ಟಗಳು ಬರೋದು ಅಂತ ಹೇಳ್ತಾರೆ ಬಾಬಾ. ಬಾಕಿ ಬ್ರಾಹ್ಮಣರ ಸಮೀಪ ಕಷ್ಟಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಲೋಗನ್, ಸ್ನೇಹ ರೂಪ का अनुभव तो सुनाते हो, अब ಶಕ್ತಿ ರೂಪ का अनुभव सुनाओ. ಸ್ನೇಹ ರೂಪದ ಅನುಭವ ತೋರಿಸಿದಿರಿ, ಈಗ ಶಕ್ತಿ ರೂಪದ ಅನುಭವವನ್ನು ತೋರಿಸ್ರಿ. ಅವ್ಯಕ್ತಿಶಾರ, ಸಂಪನ್ನ ಮತ್ತು ಕರ್ಮಾತೀತ ಸ್ಥಿತಿಯ ಧುನ್ ಏರಿಸ್ಕೊಡ್ರಿ. जैसे साकार में देखा, लास्ट कर्मातीत स्टेज का पार्ट सिर्फ ब्लेसिंग देने का रहा. ಹೇಗೆ ಬ್ರಹ್ಮ ಬಾಬಾರವರ ಪಾರ್ಟ್ ಒಳಗೆ ನೋಡಿದ್ರಿ, ಅವ್ರ ಅಂತಿಮ ಪಾರ್ಟ್ನ ಅಂತಿಮ ಸಮಯದೊಳಗ ನೀವು ಇದನ್ನೇ ನೋಡಿದ್ರಲ್ಲ, ಬಾಬಾ ಕೇವಲ ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ, ಕೇವಲ ವರದಾನ್ ಕೊಡ್ತಿದ್ರು, ಕೇವಲ ಸಕಾಶ್ ಕೊಡ್ತಿದ್ರು, ದೃಷ್ಟಿ ಕೊಡ್ತಾ ಇದ್ರು. ಬ್ಯಾಲೆನ್ಸ್ ಕಿ ಬಿ ವಿಶೇಷತಾ और ಬ್ಲೆಸ್ಸಿಂಗ್ ಕಿ ಬಿ ಕಮಾಲ್ ರಹಿ. ಬಾಬಾ ಹೇಳ್ತಾರೆ ಬ್ಯಾಲೆನ್ಸ್ನೂ ಇಟ್ಕೊಳ್ತಿದ್ರು, ಪುರುಷಾರ್ಥನೂ ಮಾಡ್ತಿದ್ರು, ಮಕ್ಕಳನ್ನ ಭೇಟಿನೂ ಆಗ್ತಿದ್ರು, ಬ್ಲೆಸ್ಸಿಂಗ್ದು ಕಮಾಲ್ ತೋರಿಸಿದ್ರು. ऐसा फॉलो फादर सहज और शक्तिशाली सेवा यही है. ಇದೇ ಸಹಜ ಶಕ್ತಿಶಾಲಿ ಸೇವಾ ಆಗಿದೆ. अब विशेष आत्माओं का पार्ट है ब्लेसिंग देने का. ಈಗೆಲ್ಲ ನೀವು ಆತ್ಮರು, ನಿಮ್ಮ ಪಾರ್ಟ್ ಏನಿದೆ ಅಂತಂದ್ರೆ ಎಲ್ಲರಿಗೂ ಆಶೀರ್ವಾದ ಕೊಡೋದು. ಚಾಹೆ ನೈನೋ ಸೇದೋ, ಚಾಹೆ ಮಸ್ತಕ್ ಮಣಿ ದ್ವಾರ. ನಿಮ್ಮ ದೃಷ್ಟಿಯಿಂದಾದರೂ ಕೊಡ್ರಿ, ನಿಮ್ಮ ಮಸ್ತಕ ಮಣಿ ಆತ್ಮದ ಸತ್ಯ ಸ್ವರೂಪದಿಂದಾದರೂ ಕೊಡ್ರಿ. ಆದರೆ ಈ ಅಂತಿಮ ಸಮಯ ಸಕಾಶ ಕೊಡೋದ್ರಲ್ಲಿ, ಬ್ಲೆಸ್ಸಿಂಗ್ ಕೊಡೋದ್ರಲ್ಲಿ ಬಾಬಾ ಹೇಳ್ತಾರೆ ಎಲ್ಲರಿಗೂ ಆಶೀರ್ವಾದ ಮಾಡೋದಕ್ಕಾಗಿಯೇ ಈ ನಿಮ್ಮ ಸಮಯ, ಅಂತಿಮ ಸಮಯ ಉಳ್ಕೊಂಡಿದೆ ಅಂತಾರೆ ಬಾಬಾ. ಓಂ ಶಾಂತಿ. ಅನುಭವ ಮಾಡೋಣ.
ಬ್ರಹ್ಮ ಬಾಪ್ ಸಮಾನ ಅನುಭವ. ಹೇಗೆ ಬಾಬಾ ತಮ್ಮ ಅಂತಿಮ ಸಮಯದಲ್ಲಿ ವಾಣಿಯಿಂದ ಪರೆ ಕರ್ಮಾತೀತ ಸ್ಥಿತಿಯ ತಲುಪಿದ್ರು, ಹಾಗೂ ಎಲ್ಲರಿಗೂ ಹೃದಯದಿಂದ ಆಶೀರ್ವಾದವನ್ನು ಕೊಡ್ತಾ ಹೋದರು. ಈಗ ಸಮಯ ಕೇವಲ ತಮ್ಮ ದೃಷ್ಟಿಯಿಂದ ಹಾಗೂ ಮಸ್ತಕಮಣಿ ಆತ್ಮಜ್ಯೋತಿಯ ಮೂಲಕ ನಿರಂತರವಾಗಿ ಸರ್ವ ಆತ್ಮರಿಗೆ ಆಶೀರ್ವಾದ ಮಾಡ್ರಿ. ಆಶೀರ್ವಾದದಲ್ಲಿ ಅವರಿಗೆ ಈ ರೀತಿ ಹರಕೆ ಮಾಡ್ರಿ, ಹರಸಿರಿ ಕಿ ಬಾಪ್ ಸಮಾನ್ ಭವ, ಫರಿಸ್ತಾ ಭವ, ಕರ್ಮಾತೀತ ಭವ. ಈ ರೀತಿ ಎಲ್ಲರಿಗೂ ಹರಸುತ್ತಾ ಆಶೀರ್ವದಿಸುತ್ತಾ ಬಾಪ್ ಸಮಾನ ಸ್ಥಿತಿಯನ್ನು ಅನುಭವ ಮಾಡಿರಿ. ಇದೇ ಅಂತಿಮ ಸಮಯದ ಅಂತಿಮ ಪಾತ್ರ, ಅಂತಿಮ ಪುರುಷಾರ್ಥ ಆಗಿದೆ. ಇದರಲ್ಲಿ ಸ್ವಕಲ್ಯಾಣವೂ ಇದೆ, ಸರ್ವರ ಕಲ್ಯಾಣವೂ ಇದೆ. ಓಂ ಶಾಂತಿ.